ಗುರುಜಿ, ಗುರುವಾರದ ದಿನ ಬಾಬಾರ ಕುರಿತಾದ ಒಂದಿಷ್ಟು ಪವಾಡಗಳನ್ನು ಹೇಗೆಲ್ಲ ಸೃಷ್ಟಿ ಮಾಡ್ತಿದ್ರು ಅದನ್ನು ತಿಳಿಸ್ಕೊಟ್ರಿ. ಈಗ ಪಂಚಾಂಗ ಶ್ರವಣ ಮಾಡೋದಾ? ಖಂಡಿತಮ್ಮ. ಪಂಚಾಂಗ ಶ್ರವಣ, ದರ್ಪಣಾಂಜನ, ರಾಶಿಫಲ ಎಲ್ಲವನ್ನೂ ತೆಗೆದುಕೊಳ್ಳೋಣ. ಹಾಗೆ ಬರ್ತಕ್ಕಂಥ ಶನಿವಾರ ಮತ್ತು ಭಾನುವಾರ ವಿಶೇಷವಾಗಿರ್ತಕ್ಕಂಥ ಚಂಡಿಕಾ ಹವನವನ್ನು 9 ದಿನಗಳ ಕಾಲ ವಿಶೇಷವಾದ ಪಾರಾಯಣ ನಡೆಸಿ ಲೋಕ ಕಲ್ಯಾಣಾರ್ಥವಾಗಿ ಶೀಘ್ರವಾಗಿ ವರ್ಣನ ಕೃಪೆ ಆಗಬೇಕು, ರಾಜ್ಯ ಸುಭಿಕ್ಷವಾಗಿರಬೇಕು, ಹಾಗೆ ರಾಜ್ಯದಲ್ಲಿ ಒಳ್ಳೆ ಮಳೆಯಾಗಬೇಕು ಮತ್ತು ರೈತ ಬಾಂಧವರು ಚೆನ್ನಾಗಿರಬೇಕು, ಭಾರತ ದೇಶದ ಗಡಿ ಭಾಗದಲ್ಲಿರ್ತಕ್ಕಂಥ ಯೋಧ ಕೋರರು ಚೆನ್ನಾಗಿರಬೇಕು, ಭಾರತಾಂಬೆಯ ಹೆಮ್ಮೆಯ ಪುತ್ರರು ಅಂತೇಳಿ ನಾವೇನು ಹೇಳ್ತಿದ್ದೀವೋ ಅವರೆಲ್ಲರೂ ಚೆನ್ನಾಗಿರಬೇಕು ಅಂತ ನಾವು ಚಂಡಿ ಹೋಮವನ್ನು ಮಾಡಬೇಕು ಅನ್ನೋ ಸಂಕಲ್ಪ ನಂದಾಯಿತು. ಆ ಸಂಕಲ್ಪಕ್ಕೆ ಕೈ ಜೋಡಿಸಿ ಮಾಡೋಣ ಈ ಒಂದು ವಿಶೇಷವಾಗಿರ್ತಕ್ಕಂಥ ಧರ್ಮ ಕಾರ್ಯ ಅಂತ ಹೇಳಿ ಬಂದದಿಂಥದ್ದು ನನ್ನ ಜಿ ಕನ್ನಡ. ಅದರೊಂದಿಗೆ ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಶಕ್ತಿಯುತವಾಗಿ ಒಳ್ಳೆಯ ಒಂದು ಮಾರ್ಗದರ್ಶನ ಜೊತೆಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಹಾಯ ಹಸ್ತವನ್ನು ನೀಡಿರ್ತಕ್ಕಂಥವರು ಸಾಕಷ್ಟು ಜನ ಪುಣ್ಯಾತಮರು. ಯಾಕೆಂದರೆ ಇಂತಹ ಒಂದು ಮಹತ್ತರವಾಗಿರ್ತಕ್ಕಂತಹ ಕಾರ್ಯವನ್ನು ಮಾಡಬೇಕಾದ್ರೆ, ಇಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಅದು ಒಬ್ಬ ಆನಂದ್ ಗುರೂಜಿಯಿಂದ ಸಾಧ್ಯವಿಲ್ಲದ ಕೆಲಸ. ಆನಂದ್ ಗುರೂಜಿಗೆ ಕಂಡು ಕಾಣದಂತಹ ಕೈಗಳು ಸಾಕಷ್ಟು ಸಹಾಯ ಮಾಡೋದರಿಂದ, ಸಾಕಷ್ಟು ಜನ ನಾವು ಇದ್ದೀವಿ ಅಂತ ಹೇಳಿ ಬಂದು ಕೈ ಜೋಡಿಸೋದ್ರಿಂದ ಇಂತಹ ಒಂದು ಧರ್ಮ ಕಾರ್ಯಗಳು ನಡೀಲಿಕ್ಕೆ ಸಾಧ್ಯ. ಅದು ನಡೆದಾದ ನಂತರ ಅದರ ಪ್ರತಿಫಲ ಸಹಿತ ಈಗಾಗಲೇ ರಾಜ್ಯದಲ್ಲಿ ಮಳೆ ಅಲ್ಲಲ್ಲಿ ಆಗ್ತಾ ಇರತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಒಂದು ಸಂತೋಷದ ವಿಚಾರವೇ. ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಈ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಾವು ನೋಡ್ತಾ ಇರುವಂತಹ ಈ ಧರ್ಮದ ರಥಯಾತ್ರೆಗೆ ನಿರಂತರವಾಗಿ ಸಹಕಾರವನ್ನು ಕೊಡ್ತಿರ್ತಕ್ಕಂಥ ನಮ್ಮ ರಾಘವೇಂದ್ರ ಹುಣಸೂರವರು ಹಾಗೂ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ತಂಡ ಎಲ್ಲಿಂದೆಲ್ಲೇ ಹೋದರೂ ಕ್ಯಾಮ್ರಾ ಚಿತ್ರೀಕರಣ ಮತ್ತು ಅಲ್ಲಿ ಆಗು ಹೋಗುಗಳ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ, ಹಾಗೆ ಇದೆಲ್ಲದರ ಬಗ್ಗೆ ಸವಿಸ್ತಾರವಾಗಿ ನಡೆಯುವಂತಹ ಕಾರ್ಯಕ್ರಮಗಳ ಪೂರ್ಣ ವಿವರವನ್ನು ಸಹಿತ ನೀಡುವಂತಹ ನಿಟ್ಟಿನಲ್ಲಿ ನಮ್ಮ ಈ ಕಾರ್ಯಕ್ರಮ ಸದಾ ನಿಮ್ಮ ಮುಂದಿದ್ದೇ ಇರುತ್ತೆ. ಆದರೆ ಇಂತಹ ಒಂದು ವೈಭವಪೂರಿತವಾಗಿರ್ತಕ್ಕಂತಹ ಕಾರ್ಯಕ್ರಮ ಇದು ಬರೀ ನೋಡಿ ಆನಂದಿಸೋದಕ್ಕಿಂತ ಆ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಮಾಡುವಂಥ ಸಂಕಲ್ಪ ಹೊಂದಿದೆ. ಇದೇ ಬರ್ತಕ್ಕಂಥ ಶನಿವಾರ ಮತ್ತು ಭಾನುವಾರ ತಪ್ಪದಿರ ಬೆಳಿಗ್ಗೆ 8 ಗಂಟೆ ಒಳಗಾಗಿ ಈ ಕಾರ್ಯಕ್ರಮ ವೀಕ್ಷಣೆ ಮಾಡತಕ್ಕಂಥವ್ರು. ಕಾರಣ ಅವತ್ತು ನಾನು ಹೇಳುವಂತಹ ಸಂಕಲ್ಪ ಅಂದರೆ ಆ ವಿಶೇಷವಾಗಿರ್ತಕ್ಕಂಥ ಸಂಕಲ್ಪವನ್ನು ಕಾರ್ಯಕ್ರಮ ನೋಡ್ತಾ ನೀವು ಸಹಿತ ಸಂಕಲ್ಪವನ್ನು ಹೇಳ್ಕೋಬೋದು. ಹಾಗೆ ಆ ಕಾರ್ಯಕ್ರಮವನ್ನು ನೋಡುವಾಗ ವಿಶೇಷವಾಗಿರ್ತಕ್ಕಂಥ ಬೀಜಾಕ್ಷರಿ ಮಂತ್ರವೊಂದು ದುಮ್ ದುರ್ಗಾಯೇ ನಮಃ ದುರ್ಗಾ ಮಂತ್ರವನ್ನು ನೀವು ಪಠನೆ ಮಾಡ್ತಾ ನಿಮ್ಮ ಬಾಯಲ್ಲಿ ದುರ್ಗಾ ಮಂತ್ರವನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ನೀವು ವೀಕ್ಷಣೆ ಮಾಡಿದ್ದಾದರೆ ಚಂಡಿ ಹೋಮದಲ್ಲಿ ನೀವು ಸಹಿತ ಪಾಲ್ಗೊಂಡಂತೆ ಆಗುತ್ತೆ. ಅದಕ್ಕೋಸ್ಕರ ಸಾಧ್ಯವಾದಷ್ಟು ಶನಿವಾರ ಮತ್ತು ಭಾನುವಾರ ಬೆಳಗ್ಗೆ 8 ಗಂಟೆ ಒಳಗಾಗಿ ಒಂದೊಂದು ಉದ್ಧರಣೆ ಹಾಲು ತಲೆಗೆ ಹಾಕ್ಕೊಂಡು ಸ್ನಾನ ಮಾಡಿಕೊಂಡು ಶ್ರದ್ಧಾಭಕ್ತಿಯಾಗಿ ನಿಮ್ಮ ಮುಂದಿರತಕ್ಕಂತಹ TV ಸ್ಕ್ರೀನ್ ಮುಂದೆ ಕೂತ್ಕೊಂಡಾಗಲೂ ಸಹಿತ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ತಾವು ತದೇಕ ಚಿತ್ತದಿಂದ ನೋಡಿ. ಪ್ರಾರಂಭದಲ್ಲಿ ಗಣಪತಿ ಆರಾಧನೆಯಿಂದ ಹಿಡಿದು ಪೂರ್ಣಾಹುತಿಯವರೆಗೂ ಸಂಪೂರ್ಣವಾದಂತಹ ದೃಶ್ಯವನ್ನು ತಾವು ನೋಡ್ತೀರಿ. ಈ ದೃಶ್ಯ ಒಂದು ಹೋಮದಲ್ಲಿ ಏನೆಲ್ಲ ಪಾತ್ರಗಳಿದೆ, ಯಾವ್ಯಾವ ಅನುಷ್ಠಾನಗಳಿದೆ, ಆ ಅನುಷ್ಠಾನಗಳ ಸಂಪೂರ್ಣ ವಿವರವನ್ನು ಸಹಿತ ಈ ಚಂಡಿ ಹೋಮದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೇನೆ. ಅದರಿಂದ ಇದು ಕಾರ್ಯಕ್ರಮ ಮಾತ್ರವಲ್ಲ, ಪ್ರತಿಯೊಬ್ಬ ಮಗು ನಿನ್ನ ವಾಯ್ಸ್ ತುಂಬ ಬ್ರೇಕ್ ಆಗ್ತಾ ಇದೆ, ನಿನ್ನ ಸ್ವರದಲ್ಲಿ ಅಂತಹ ಶಕ್ತಿ ಇಲ್ಲ, ಅಂದರೆ ಮಾತು ಸ್ಪಷ್ಟತೆ ಬರ್ತಾ ಇಲ್ಲ. ಅಂದ್ರೆ ನಾ ಡ್ರಾಯಿಂಗ್ ಒಳಗೆ MSc ಕಂಪ್ಲೀಟ್ ಮಾಡೀನಿ, ಮಾಸ್ಟರಿ ಮಾಡೀನಿ. ನಂಗೆ ಅಂದ್ರೆ ಆಸ್ ಎ ಪ್ರೊಫೆಷನಲ್ ಆರ್ಟಿಸ್ಟ್ ಅಂತ ಮನೆಯಲ್ಲಿ ವರ್ಕ್ ಮಾಡ್ತೀನಿ. ಪ್ರತಿ ವರ್ಷ ಬೆಂಗಳೂರಿನಲ್ಲಿ ಚಿತ್ರಸಂತೆ ಅದು ಇರುತ್ತೆ. ಪಾರ್ಟಿಸಿಪೇಟ್ ಮಾಡುವಾಗ ಬರೀ ತೊಂದರೆನೂ ಆಗುತ್ತೆ, ಲಾಸ್ನು ಆಗುತ್ತೆ, ಮತ್ ಜೀವಕ್ಕೆ ತೊಂದರೆ ಕೂಡ ತುಂಬಾ ಆಗುತ್ತೆ. ಆಮೇಲೆ ನಂಗೆ ಆರೋಗ್ಯ ಸಮಸ್ಯೆನೂ ಬಹಳ ಇದೆ. ಅದೇ ನೈಫ್ ಫೀಲ್ ತಗೊಂಡ್ ತಪ್ಪು ಮಾಡಿದೆ ಏನು ಹಂಗ ಅನ್ಸ್ತಾ ಇದೆ ನನಗೆ ಈಗ ಸದ್ಯಕ್ಕೆ. ನೋಡು ಮಗು, ಪ್ರಸ್ತುತ ನಿನ್ನ ಗ್ರಹಗತಿಗಳು ಸರಿ ಇಲ್ಲದ್ರಿಂದ ನಿನ್ನ ಜಾತಕದಲ್ಲಿ ಶುಕ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಜೊತೆಗೆ ರಾಹು ಇರತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲದ್ರಿಂದ ನಿನ್ನ ಸಮಸ್ಯೆಗಳು ಇತ್ತೀಚಿನ ದಿನಗಳದಲ್ಲ. ಇದಾಗಲೇ ಕಳೆದ 5 ವರ್ಷದಿಂದ ಈ ನೋವಲ್ಲೇ ಇದೆಯಾ, ನೀನು ಇದೇ ಸಮಸ್ಯೆಯಲ್ಲಿದೆಯಾ? ಈ 5 ವರ್ಷದಿಂದ ನೀನು ಪಡ್ತಾ ಇರ್ತಕ್ಕಂಥ ಸಮಸ್ಯೆಗೆ ಇದು ಕೊನೆನೇ ಇಲ್ವಾ, ಅಥವಾ ನನ್ನ ಬದುಕೇ ಇಷ್ಟ, ನನ್ನ ಪ್ರತಿ ಕಾಲಕ್ಕೂ ಈ ನೋವು ನಾನು ಅನುಭವಿಸಲೇಬೇಕಾ ಅಂತಕ್ಕಂಥದ್ರ ಚಿಂತನೆ ನಿಂದು. ಆದರೆ ಇದಕ್ಕೂ ಹೇಳಮ್ಮ. ನಂಗ ಅನ್ಸ್ತದೆ ನಾ ಅಮ್ಮನ್ ಬರೀ ಲಾಸ್ ಮಾಡಕ್ ಹುಟ್ಟಿದ್ದೀನಿ ಹಂಗ ಅನ್ಸ್ತಾ ಇದೆ ನನ್ಗೆ. ಬರೀ ಅಮ್ಮನ್ ದುಡ್ಡು ವೇಸ್ಟ್ ಮಾಡೋದಕ್ಕೆ ನಾ ಇದೀನಿ ಹಂಗ ಅನ್ಸ್ತಾ ಇದೆ. ಹಾಗನ್ಸೋದು ಬೇಡ. ನಾನೊಂದು ಮಾತು ಹೇಳ್ತೇನೆ ಕೇಳು. ಯಾವಾಗ ಯಾವ ಕಾಲದಲ್ಲಿ ಏನೇನೆಲ್ಲ ಆಗಬೇಕೋ ಅದನ್ನು ಯಾರೂ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಆದರೆ
ನಿನ್ನ ಪರಿಸ್ಥಿತಿ ಇಲ್ಲಿವರೆಗೂ ನೀನು ಏನು ಕಷ್ಟಗಳನ್ನು ನೋಡಿದ್ಯೋ ಬಹುಶಃ ಇನ್ನು 3 ತಿಂಗಳಿಂದ ಇನ್ನು 3 ತಿಂಗಳ ಮುಂದಕ್ಕೆ ಅಂದರೆ ಇನ್ನು ಬರ್ತಕ್ಕಂತಹ 3 ತಿಂಗಳ ನಂತರ ನಿನ್ನ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಪ್ರಗತಿ ಕಾಣುತ್ತೆ, ನಿನ್ನ ಉದ್ಯೋಗದಲ್ಲಿ ಒಂದಿಷ್ಟು ಲಾಭ ಸಿಗುತ್ತೆ. ಹಾಗೆ ತವ್ರ ಮನೆಗೆ ಇರೋಷ್ಟು ದಿವಸ, ತಂದೆ ತಾಯಿ ಮನೆಗೆ ಇರೋಷ್ಟು ದಿವಸ ಹೆಣ್ಮಕ್ಳಾಗಲಿ ಯಾರೇ ಒಬ್ಬರಾದರೂ ಸಹಿತ ನೀನು ನಾಳೆ ದಿವಸ ಇನ್ನೊಬ್ಬರ ಮನೆ ದೀಪ ಹಚ್ಚುವಂಥ ಮಗು, ನಾಳೆ ಇನ್ನೊಂದು ಕೊಟ್ಟ ಹೆಣ್ಣು ಕೊಲಕ್ಕೊರಗು ಅಂತ ಹೇಳ್ತಾರೆ. ಆದರೆ ತವ್ರ ಮನೆಗಿರೋ ತನಕ ಸಂಪೂರ್ಣ ಜವಾಬ್ದಾರಿ ಅಪ್ಪ ಅವನ ಮೇಲೆ ಇರುತ್ತೆ. ಇಲ್ಲಿ ನೀನು ಕಲಿಯುವಂತಹ ವಿದ್ಯೆ, ಇಲ್ಲಿ ನೀನು ಕಲಿಯುವಂತಹ ಜ್ಞಾನ, ಇಲ್ಲಿ ನಿನ್ನ ಸಂಸ್ಕಾರದ ಪಾಠ, ಇದೇ ಮುಂದಿನ ಜೀವನಕ್ಕೆ ದಾರಿಯಾಗುವಂಥದ್ದು. ಆದರೆ ಪ್ರಸ್ತುತ ನಿನ್ನ ಗ್ರಹಗತಿಗಳು ಸರಿ ಇಲ್ಲದ್ರಿಂದ ನೀನಿಷ್ಟು ನೋವನ್ನು ಅನುಭವಿಸ್ತಾ ಇದೆಯಾ. ಆದರೆ ಈ ನೋವಿಗೂ ಒಂದು ಕೊನೆ ಇದೆ. ಇನ್ನು 8 ತಿಂಗಳ ನಂತರ ನೀನು ತುಂಬ ಚೆನ್ನಾಗಿರ್ತೀಯ. ನಿನ್ನ ಸ್ವರತರಂಗ ಪ್ರಕಾರ ಮುಂದಿನ 8 ತಿಂಗಳಾದ ಮೇಲೆ ಚೆನ್ನಾಗಿರ್ತೀಯ. ಆದರೆ ಬರ್ತಕ್ಕಂತಹ 3 ತಿಂಗಳಾದ ಮೇಲೆ ನಿನ್ನ ವ್ಯವಹಾರಗಳಲ್ಲಿ, ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಪ್ರಗತಿ ಮತ್ತು ಒಂದಿಷ್ಟು ಹಣಕಾಸು ಸಂಪಾದನೆ ಇದೆಲ್ಲವೂ ಸುಧಾರಣೆ ಆಗುತ್ತೆ. ನಮ್ಗೆ ಜಾಬ್ ಸಿಗುತ್ತಾ? 100% ಜಾಬ್ ಸಿಗುತ್ತೆ. ನೀನು ಸ್ವೀಟು ಕಳಿಸ್ತೀಯಾ. ಇನ್ನು 3 ತಿಂಗಳ ನಂತರ ನಿನ್ನ ಕೆಲಸದಲ್ಲಿ ಒಂದು ಪ್ರಗತಿ ಕಾಣುತ್ತೆ. ನಾವು ಖುದ್ದಾಗಿ ನಿಮ್ ಭೇಟಿ ಮಾಡ್ಬೇಕಂತ ತುಂಬಾ ಆಸೆ ಇದೆ ಗುರುಜಿ. ನಂಗೆ ಒಳ್ಳೇದಾದ್ರೆ ನಾನು ನಿಮ್ಗೆ ಪರ್ಸನಲಿ ಭೇಟಿ ಆಗ್ತೀನಿ. ನಾನು ಸ್ವತಃ ಫೀಸ್ ತಗೊಂಡ್ಬರ್ತೀನಿ ಗುರುಜಿ ನಿಮ್ಗೆ. ಒಳ್ಳೇದಾಗಲಿ ತಾಯಿ, ನಿನ್ನ ಒಳ್ಳೇದಾಗತ್ತೆ, ಒಳ್ಳೆ ಆರೋಗ್ಯ ಗುಣ ಆಗುತ್ತೆ. ಹಾಗೆ ನಿನ್ನ ಕೈಯಲ್ಲಿರ್ತಕ್ಕಂಥ, ನಿನ್ನ ಕೈಯಿಂದ ಅರಳುವಂತಹ ಪ್ರತಿಯೊಂದು ಚಿತ್ರಗಳು ಇನ್ನಷ್ಟು ಚೆನ್ನಾಗಿ ನಡೀಲಿ. 4-6 ಕಡೆ ಅದಕ್ಕೆ ಒಳ್ಳೆ ಪ್ರಶಂಸೆ ಈಡಾಗಲಿ. ಒಳ್ಳೆಯ ವಿಶೇಷವಾಗಿರ್ತಕ್ಕಂಥ ಒಂದು ನಿನಗೆ ಸ್ವಾಗತ ಸನ್ಮಾನಗಳು ಸಿಗಲಿ. ಒಳ್ಳೇದಾಗಲಿ ಮಗು. ಕರೆ ಮಾಡೋದಕ್ಕಾಗಿ ನಿಮಗೆ ಧನ್ಯವಾದಗಳನ್ನ ತಿಳಿಸ್ತಾ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ ಮೇಡಮ್, ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ನಿಮ್ಮ ಹೆಸರು? ನಮ್ಮ ಹೆಸರು ಮಾಲಾಶ್ರೀ ಮೇಡಮ್, ಈ ಬಾಗಲಕೋಟೆ ಜಿಲ್ಲಾದಿಂದ ಮೇಡಮ್. ಯಾರ ಬಗ್ಗೆ ಮಾತಾಡ್ತೀರಾ ಈಗ? ನಮ್ ಬಗ್ಗೆನೇ ಮಾತಾಡ್ಬೇಕಾಗಿತ್ತು ಮೇಡಮ್, ಗುರುಜಿ ಅವ್ರ ಜೊತೆ. ಮಾತಾಡಿ, ಇದ್ದಾರೆ ಗುರುಜಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಕೋಟಿ ಕೋಟಿ ನಮನಗಳು ಗುರುಜಿ. ಒಳ್ಳೇದಾಗ್ಲಿ ತಾಯಿ, ಹೇಳಮ್ಮ. ಕರೆ ಸಿಕ್ಕಿದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಗುರುಜಿ ನಮಗೆ. ನಿಮ್ಮ ಮಾತಲ್ಲೇ ಆ ಆನಂದ ನನಗೂ ಗೊತ್ತಾಗ್ತಾ ಇದೆ ಗುರುಜಿ. ನಾನು ನಮ್ಮ ತಂದೆ ತೀರ್ ಹೋಗಿದ್ದಾರೆ ಗುರುಜಿ. ನಾವು 2 ಹೆಣ್ಮಕ್ಳು ಇದ್ದೇವೆ ಗುರುಜಿ. ನಮ್ಮ ತಾಯಿಯವ್ರಿಗೆ ಅರೆ ತುಂಬಾ ಕಷ್ಟ ಇದೆ ಗುರುಜಿ ನಮಗೆ. ಅಂತ ಕಷ್ಟದಲ್ಲಿನೇ ನಮಗ ಶಿಕ್ಷಣವನ್ನು ಕಲಿಸಿದ್ದಾರೆ ಗುರುಜಿ. ಆದ್ರೆ ನಮಗ ಸರ್ಕಾರಿ ನೌಕರಿ ಸಿಗ್ತಾ ಇಲ್ಲ ಗುರುಜಿ. ಎಷ್ಟು ಅಪ್ಲಿಕೇಶನ್ ಹಾಕಿದೀವಿ, ಒಂದ್ ರೀತಿ ಏನೋ ಬೇಜಾರಾಗಿದೆ ಗುರುಜಿ ನಮಗೆ. ನೋಡು ಮಗು, ನಾವೆಲ್ಲರೂ ಸರ್ಕಾರಿ ಉದ್ಯಮನೇ ಬೇಕು ಅಂತ ಅಪೇಕ್ಷೆ ಪಟ್ಟರೆ ಖಂಡಿತ ಸಿಗುವಂಥದ್ದಲ್ಲ. ಸರ್ಕಾರಿ ಉದ್ಯಮ ಅಂದರೆ ಅದು ಅದರದ್ದೇ ಆದಂತಹ ಒಂದು ರೀತಿ ನೀತಿಗಳಿದೆಮ್ಮ. ಜೊತೆಗೆ ನಿಮ್ಮ ಪರಿಸ್ಥಿತಿ, ನಿಮ್ಮಲ್ಲಿ ವಿದ್ಯೆ ಇದೆ, ಜ್ಞಾನ ಇದೆ, ಒಂದು ವಿಶೇಷವಾದಂತಹ ವಿದ್ವತ್ತನ್ನು ಸಂಪಾದನೆ ಮಾಡಿ ಸರ್ಕಾರಿ ಉದ್ಯೋಗಕ್ಕೆ ನಿಮ್ಮ ಪ್ರಯತ್ನ ಇದೆ. ಅಂದರೆ ನಿನ್ನ ಪರಿಸ್ಥಿತಿ, ನಿನ್ನ ಮನಸ್ಥಿತಿ ನನಗೆ ಅರ್ಥ ಆಗುತ್ತೆ. ಅಪ್ಪ ಇಲ್ಲ, ಅಮ್ಮ ನಮ್ಮನ್ನು ಸಾಕಿ ಸಲುಹಿದ್ದಾರೆ, ವಿದ್ಯೆ ಕೊಟ್ಟಿದ್ದಾರೆ. ಈ ಒಂದು ಒಳ್ಳೆ ಉದ್ಯೋಗ ಆದರೆ ನಾಳೆ ಮುಂದಿನ ನಮ್ಮ ಭವಿಷ್ಯತ್ತು ಪರವಾಗಿಲ್ಲ ನಿಲ್ಲುತ್ತೆ ಅನ್ನೋ ಒಂದು ಆಸೆ ನಿಂದು. ನೋಡಮ್ಮ, ಸರ್ಕಾರಿ ಉದ್ಯಮದಲ್ಲಿ ಏನು ಸಂಪಾದನೆ ಇದೆಯೋ ಅದಕ್ಕೆ 10 ಪಟ್ಟು ಸಂಪಾದನೆ ಮಾಡೋ ಶಕ್ತಿ ನಿಮಗಿದೆ. ಆದರೆ ನಾವೆಲ್ಲರೂ ಸಹಿತ ಸರ್ಕಾರಿ ಉದ್ಯಮ ಅಂತಲೇ ಹೋಗ್ತೀವಿ, ಅದನ್ನು ಗಗನಕೇಸರಿ ಮಾಡ್ತಾ ಇದ್ದೀವಿ. ನಮ್ಮೆಲ್ಲರ ಮನಸ್ಸಲ್ಲಿರ್ತಕ್ಕಂಥದ್ದು ಸಿಗಲ್ಲ ಅಂದಾಗ ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಆಗ ಮಧ್ಯದಲ್ಲಿ ಅದಕ್ಕೆ ರಾಕ್ಷಸರು ಉಟ್ಕೊಳ್ತಾರೆ. ಆ ರಾಕ್ಷಸರು ಉಟ್ಕೊಳ್ತಾರೆ, ನಿಮ್ಮ ಕೈಲಿರ್ತಕ್ಕಂಥ ಅಲ್ಪ ಸ್ವಲ್ಪ ಕೂಡಿಟ್ಟಂಥ ಹಣವನ್ನು ಸಹಿತ ಕಿತ್ಕೊಳ್ತಾರೆ. ನಿಮ್ಮ ಕೈ ನಾಳೆ ಬರೀದು ಮಾಡಿಬಿಡ್ತಾರೆ. ಸಾಧ್ಯವಾದಷ್ಟು ಯಾರಾದರೂ ಸರ್ಕಾರಿ ಕೆಲಸ ಕೊಡಿಸ್ತೀರಿ ಅಂಥೇಳಿ ನೀಚರು, ರಾಕ್ಷಸರು ಏನಾದರೂ ದುಡ್ಡು ಕಾಸು ಕೇಳಿದ್ರೆ ಅವ್ರಿಗೆ 1 ರೂಪಾಯಿ ಕೊಡೋದಕ್ಕೆ ಹೋಗಬೇಡಿ. ನಿಮ್ಮ ಹಣೆಯಲ್ಲಿ ಬರೆದಿದ್ದರೆ, ನಿಮ್ಮ ಹಣೆಯಲ್ಲಿ ಸರ್ಕಾರದನ್ನು ತಿನ್ನೋ ಯೋಗ ನಿನಗಿದ್ದರೆ ಖಂಡಿತ ನಿಮ್ಮ ಮನೆ ಬಾಗಿಲಿಗೆ ಹುಡುಕೊಂಡು ಬರುತ್ತೆ. ನೀನು ಶಾಸ್ತ್ರಬದ್ಧವಾಗಿ ನೀನು ಏನು ಕಲ್ತಿದ್ಯಾ, ನಿನ್ನ ವಿದ್ಯಾಭ್ಯಾಸ ಏನಿದೆ ಆ ವಿದ್ಯಾಭ್ಯಾಸಕ್ಕೆ ತಕ್ಕನಾಗಿ ಇರ್ತಕ್ಕಂಥ ಏನು ಗೌರ್ಮೆಂಟ್ ಕೆಲಸ ಬೇಕಾದರೆ ಅದಕ್ಕೆ ಬೇಕಾದಂಥ ಎಕ್ಸಾಮ್ಸ್ ಅಟೆಂಡ್ ಮಾಡಿ. ಎಕ್ಸಾಮ್ ಅಟೆಂಡ್ ಮಾಡಿ ಒಳ್ಳೆ ಅಂಕಗಳನ್ನು ತಗೊಳ್ಳಿ. ನೀವು ಆದಷ್ಟು ಧೈರ್ಯ ಕೆಡಬೇಡಿ. ನಿಮ್ಮೊಳಗಿರೋ ವಿದ್ಯೆಗೆ 10 ಜನಕ್ಕೆ ಪಾಠ ಹೇಳಿದ್ರೆ, 10 ಜನಕ್ಕೆ ಪಾಠ ಹೇಳಿದ್ರೆ ಸಾಕು, ಅದಕ್ಕೆ ಬರೋ ಸಂಪಾದನೆಗಿಂತ ಜಾಸ್ತಿ ಸಂಪಾದನೆ ಸಿಗುತ್ತೆ. ಏನಂದರೆ ಲೈಫ್ ಸೆಕ್ಯೂರಿಟಿ ಅನ್ನೋದು ಒಂದನ್ನು ಆಲೋಚನೆ ಮಾಡಬೇಕಷ್ಟೇ. ಆ ಸೆಕ್ಯೂರಿಟಿಗೂ ಸಹಿತ ಇವತ್ತು ಸಾಕಷ್ಟು ಬೇರೆ ಬೇರೆ ಥರ ದಾರಿಗಳಿದೆ. ಅದಕ್ಕೋಸ್ಕರ ಎಲ್ಲರೂ ಸರ್ಕಾರಿ ಕೆಲಸನೇ ಬೇಕು ಅಂತ ನಾವು ಚಿಂತನೆ ಮಾಡ್ತಿದ್ರೆ ಮಧ್ಯದಲ್ಲಿ ರಾಕ್ಷಸರನ್ನು ನಾವೇ ಹುಟ್ಟಾಕ್ದಂಗೆ ಆಗ್ಬಿಡುತ್ತೆ. ಇರೋದೊಂದು ಕೆಲಸ, ಅದಕ್ಕೆ 16 ಜನ ನೀಚರಿರ್ತಾರೆ. 16 ಜನ 16 ಥರ ಆಟ ಆಡಿಸಿ ಒಂದು ಕೆಲಸದ ಬಗ್ಗೆ ಮುಂದೆ ಆ ಮೂಗಿನ ತುದಿಗೆ ಒಂಚೂರು ಬೆಣ್ಣೆ ಹಚ್ತಾರೆ. ಇಂಥ ಕೆಲಸಕ್ಕೆ ದಯವಿಟ್ಟು ಮುಂದೆ ಆಗಬೇಡಿ. ಸಿಗಲಿ, ನೀನು ಅದೃಷ್ಟದಲ್ಲಿದ್ದರೆ ಖಂಡಿತ ಆಗುತ್ತೆ. ಆದರೂ ನಿನ್ನ ಸ್ವರತರಂಗ ಪ್ರಕಾರ ಸರ್ಕಾರದನ್ನು ತಿನ್ನೋ ಯೋಗ ನಿನಗಿದೆ. ದಯವಿಟ್ಟು ನಿಧಾನ, ತಾಳ್ಮೆ, ಆ ತಾಳ್ಮೆಯಿಂದ ಕಾಯಿ, ಖಂಡಿತ ಒಳ್ಳೆಯದಾಗುತ್ತೆ. ಒಳ್ಳೆಯದಾಗಲಮ್ಮ.